ಅದ್ಭುತ, ಅತ್ಯದ್ಭುತ. ಸನ್ರೈಸ್ಗಿಂತ ಮುಂಚೆ ಬಂದು ಟ್ರೆಕ್ಕಿಂಗ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಸುತ್ತಮುತ್ತ ಎತ್ತ ನೋಡಿದರೂ ಬೆಟ್ಟ ಗುಡ್ಡಗಳ ಸಾಲು. 80 ಡಿಗ್ರಿ ಇದೆ ನೋಡಿ ಅಲ್ಲಿ. ಸೊ ನಾನೇನು ಪೇ ಮಾಡಿರ್ತೀನಿ ಅದಕ್ಕೆ ರಿಸಿಪ್ಟ್ ಕೊಟ್ಟಿದ್ದಾರೆ. ಆ ರೆಸಿಪ್ಟಲ್ಲೂ ಕೂಡ ಇಂಗ್ಲೀಷ್ ಇಲ್ಲ ಗುರು, ಅಲ್ಲೂ ಕೂಡ ಹಿಂದಿನೇ. ಕರ್ನಾಟಕದಿಂದ ಗಾಡಿ ತೊಗೊಂಬಂದವ್ರು ಗುರು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಇಲ್ಲೆಲ್ಲ ನಮಗೆ ಬೇಕಾಗಿರೋ ಬ್ರೇಕ್ಫಾಸ್ಟ್ ಸಿಗಲ್ಲ. ಸೊ ನಾನು ಬ್ರೇಕ್ಫಾಸ್ಟ್ ನೋಡಿ ಯಾವ ಥರ ಇದೆ ಅಂತ. ಬ್ರೆಡ್ಡು, ಜಾಮು. ನೆನ್ನೆ ನೈಟಿಂದ ನಾನು ಇದರಲ್ಲೇ ಕಳೀತಾ ಇದ್ದೀನಿ. ಈ ಫೋರ್ಟ್ನ ಏನಕ್ಕೆ ನಿರ್ಮಿಸಿದ್ರು ಅಂತ ಹೇಳಿದ್ರೆ, ಸೊ ಗೋಂಡಾ ಘಾಟ್ ಅಂತ ಒಂದು ಘಾಟ್ ಇದೆ. ಸೊ ಆ ಘಾಟ್ನ ನಡುವೆ ವ್ಯಾಪಾರ ಮಾರ್ಗ ಇರುತ್ತೆ. ಆ ವ್ಯಾಪಾರ ಮಾರ್ಗನ ನಿಯಂತ್ರಣ ಮಾಡೋದಕ್ಕೆ ಇದರಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಕೂಡ ಈ ಕೋಟೆನ 1636ರಲ್ಲಿ ವಶಪಡಿಸ್ಕೊಂಡು ಆಡಳಿತ ಮಾಡಿರ್ತಾರೆ. ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ಹರಿಹರ್ ಫೋರ್ಟ್. ಅದು ಇಲ್ಲಿಂದ ನಿಯರ್ಲಿ 15 ಕಿಲೋಮೀಟರ್ಸ್ ಇದೆ ಅಷ್ಟೇನಾ. ಸೊ ಆ್ಯಕ್ಚುಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡು ಮಲ್ಕೊಂಡೆ ನೈಟು. ಇದೊಳಕ್ಕೆ ಆಗಲಿಲ್ಲ ಗುರು, ಎಚ್ಚರಿಕೆನೇ ಆಗಲಿಲ್ಲ. ಸೊ ಟೈಮ್ ಇವಾಗ ಆಗಿದೆ ಎಷ್ಟು, 7:45 ಆಗಿದೆ. ಸೊ ಇಲ್ಲಿಂದ 30 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಸಾಕಾಗಿದೆ ವ್ಯೂ ಮಾತ್ರ. ನೆನ್ನೆ ಇದೇ ರೋಡಲ್ಲಿ ಬಂದಿದೆ ಗುರು, ಯಾವುದೋ ಫಾಲ್ಸ್ಗೆ ಹೋಗ್ಬೇಕಂತ. ನಿನ್ನೆ ಮಧ್ಯಾಹ್ನ ಬಂದೆ. ಈಗಪ್ಪ ಮೇ ಬಿ ಅದೇ ಫೋರ್ಟ್ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಅದ್ಭುತ, ಅತ್ಯದ್ಭುತ. ಏನು ಗುರು ಹಿಂಗಿದೆ, ಸಖತ್ತಾಗಿದೆ ಗುರು. ಅರ್ಲಿ ಮಾರ್ನಿಂಗ್ ಬಂದು ಸನ್ರೈಸ್ಗಿಂತ ಮುಂಚೆ ಬಂದು ಟ್ರೆಕ್ಕಿಂಗ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಬಟ್ ಆಗಲಿಲ್ಲ. ನನಗೆ ಇಲ್ಲೇ ಹೋಗ್ತಾ ಇದೆ, ಒಂದು ಸೀನರಿ ಸಿಕ್ತು, ಅದಕ್ಕೆ ನಿಲ್ಲಿಸ್ದೆ. ಓಮೋ, ಏನು ಸಖತ್ತಾಗಿದೆ ಪ್ಲೇಸು. ಹಾ, ಮಸ್ತಾಗಿದೆ ಗುರು. ಸುತ್ತಮುತ್ತ ಎತ್ತ ನೋಡಿದರೂ ಬೆಟ್ಟ ಗುಡ್ಡಗಳ ಸಾಲು. ಅಲ್ಲ ಅದೇ ಬೆಟ್ಟ. ನೋಡಿದ್ರು ಅದೇ ಅಲ್ಲಿ 80 ಡಿಗ್ರಿ ಇದೆ ನೋಡಿ ಅಲ್ಲಿ. ಹಾಂ, ಅದನ್ನು ತಗೋಗ್ತಾ ಇದ್ದೀನಿ. ಇಷ್ಟು ದಿನ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಇವತ್ತು ಡೈರೆಕ್ಟಾಗಿ ನೋಡೋಕ್ಕೆ ಅಂತಲೇ ಬಂದಿದ್ದೀನಿ. ಇಲ್ಲಿ ಬಂದ್ವಿ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕನ್ಸುತ್ತೆ. ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿ. ಸೊ ನೋಡೋಣ ಬನ್ನಿ ಏನು ಕತೆ, ಏನು ಸಮಾಚಾರ ಎಲ್ಲನೂ. ಸೊ ಬಂದೆ. ಸೊ ಅಲ್ಲಿ ಆ ಗೇಟ್ ಹತ್ರ ಟಿಕೆಟ್ ತೊಗೋಬೇಕು. ಸೊ ಪರ್ ಪರ್ಸನ್ನು 30 ರುಪೀಸ್ ಚಾರ್ಜ್ ಮಾಡ್ತಾರೆ, ಜಸ್ಟ್ 30 ರುಪೀಸು. ಅದೇ ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ದರೆ ಎಷ್ಟು ಚಾರ್ಜ್ ಮಾಡ್ತಿದ್ರೋ ನೀವೇ ಕಮೆಂಟಲ್ಲಿ ತಿಳಿಸಿ. ಯಾಕಂತ ಹೇಳಿದ್ರೆ ನಾನು ಕೆಲವೊಂದು ಕಡೆ ಹೋಗಿದ್ದೀನಿ ಕರ್ನಾಟಕದಲ್ಲಿ. ಸೊ ಕೆಲವೊಂದು ಹಿಲ್ ಸ್ಟೇಷನಲ್ಲಿ ತುಂಬಾ ಜಾಸ್ತಿ ಕಾಸ್ಟ್ ಏನು ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ ಮಾಡಿದ ತಕ್ಕನಾಗಿ ಕೆಲವೊಂದು ಏನು ರೋಡ್ಗಳು ಕೂಡ ಅವರು ಏನು ಚೆನ್ನಾಗಿ ಮಾಡಿರೋದಿಲ್ಲ. ಏನಕ್ಕೆ ಇಂಪ್ಲಿಮೆಂಟ್ ಮಾಡ್ತಾರೋ ಆ ದುಡ್ಡನ್ನೆಲ್ಲ ಅಂತ ಗೊತ್ತಿಲ್ಲ, ನೋಡೋಣ. ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇನ್ನೂ ಒಂದೇನೆಂದರೆ ಇಲ್ಲಿ ಆ್ಯಕ್ಚುಲ್ ಪ್ರೈಸ್ ನೀವೇನೇ ತೊಗೊಂಡ್ರೆ ಆ್ಯಕ್ಚುಲ್ ಪ್ರೈಸ್ ಏನಿರುತ್ತೆ ಅದೇ ಪ್ರೈಸಲ್ಲೇ ಕೊಡ್ತಾರೆ. ಸೊ ಟೂರಿಸ್ಟು ಇಲ್ಲಿಗೆ ತೊಗೊಂಬಂದು ಸೇಲ್ ಮಾಡ್ತೀನಿ ಅಂದ್ಬಿಟ್ಟು ಜಾಸ್ತಿ ಸೇಲ್ ಮಾಡೋದು ಆ ಥರ ಎಲ್ಲ ಇರೋದಿಲ್ಲ. ಸೊ ವಾಟ್ರ್ ಬಾಟ್ಲು ನಿಮಗೆ 1 ಲೀಟರ್ ವಾಟ್ರ್ ಬಾಟ್ಲು 20 ರುಪೀಸು. ಸೊ ನಾನು 2 ಓರಿಯೋ ಬಿಸ್ಕೆಟ್ ತೊಗೊಂಡೆ, ಅದು 20 ರುಪೀಸು. ಸೊ ಅದೇ ನಾವು ಹೊರಗಡೆ ನಮ್ಮ ಸ್ಟೇಟಲ್ಲೇ ತೊಗೊಂಡಿದ್ದಿದ್ರೆ ಏನು ಮಾಡಿರೋರು ಅಂದರೆ, ಸೊ ಅಲ್ಲಿಂದ ನಾವು ತೊಗೊಂಬರ್ತೀವಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಚಾರ್ಜ್ ಮಾಡಿರೋರು. ಫೈನ್. ಸೊ ಹೇಗೆ ಹೋಗೋದು, ಅಲ್ಲಿದೆ ನೋಡಿ, ಅಲ್ಲೆಲ್ಲ ನಿಂತಿದ್ದಾರೆ. ಸೊ ನೀವು ನೋಡ್ಬೋದು ನೋಡಿ. ಸೊ ಇವ್ರು ಕೊಟ್ಟಿರೋ ಏನು ರೆಸಿಪ್ಟ್ ಬರೋದಲ್ವಾ, ಸೊ ನಾನೇನು ಪೇ ಮಾಡಿರ್ತೀನಿ ಅದಕ್ಕೆ ರಿಸಿಪ್ಟ್ ಕೊಟ್ಟಿದ್ದಾರೆ. ಆ ರೆಸಿಪ್ಟಲ್ಲೂ ಕೂಡ ಇಂಗ್ಲೀಷ್ ಇಲ್ಲ ಗುರು, ಅಲ್ಲೂ ಕೂಡ ಹಿಂದಿನೇ. ನೋಡೋಣ ಏನು ಬರ್ದವ್ರೆ ಅಂತ ಓದೋಣ ಅಂತ ನೋಡಿದ್ರೆ ಅದನ್ನು ಓದೋಕ್ಕಾಗಲಿಲ್ಲ. ಫುಲ್ ಎಲ್ಲ ಹಿಂದಿಮಯ ಇಲ್ಲಿ. ಯಾರೋ ಕರ್ನಾಟಕದಿಂದ ಗಾಡಿ ತೊಗೊಂಬಂದವ್ರು ಗುರು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಬುಲೆಟು 350 ಬುಲೆಟ್ ಕ್ಲಾಸಿಕ್. ಸೊ ಕರ್ನಾಟಕದಿಂದ ಓಡಿಸ್ಕೊಂಬಂದಿರಂಗೆ ಅವರೇ. ಬನ್ನಿ ನೋಡೋಣ ಮೇಲ್ಗಡೆ ಸಿಗ್ತಾರೇನೋ ಅಂತ.
ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀನಿ, ಆಗಲೇ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಕುಮಾರ ಪರ್ವತ ಟ್ರೆಕ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಸೇಮ್ ಇದು ಕುಮಾರ ಪರ್ವತ ಥರನೇ ಇದೆ, ಸೇಮ್ ಇದೇ ಥರ ಬರುತ್ತೆ ನಿಮಗೆ ಕುಮಾರ ಪರ್ವತ ಕೂಡ. ಬಟ್ ಅದು ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು. ಇದು ಆಗಲೇ ನನಗೆ ಸುಸ್ತಾಗ್ತಾ ಇದೆ ನೋಡಿ. ಒಂದೂವರೆ ಅವರ್ ಒಂದು ಸೈಡ್ ಅಂತ ಹೇಳಿದ್ರು. ಸೊ 3 hours ಆಗುತ್ತೆ. ಅಲ್ಲೊಂದು ಅವರ್ ಟೈಮ್ ಸ್ಪೆಂಡ್ ಮಾಡೋಣ, 4 hours. ಈ ಹರಿಹರ್ ಫೋರ್ಟ್ ಬಂದ್ಬಿಟ್ಟು ಹರ್ಷವಾಡಿ ಅನ್ನೋ ಒಂದು ಊರಲ್ಲಿರೋದು. ಸೊ ಅದು ನಾಸಿಕ್ಕಿಂದ ನಿಮಗೆ ಅರೌಂಡ್ 38-40 ಕಿಲೋಮೀಟರ್ಸ್ ಆಗುತ್ತೆ ನಾಸಿಕ್ಕಿಂದ. ಈ ಹರಿಹರ್ ಫೋರ್ಟ್ ಬಂದ್ಬಿಟ್ಟು ನಿಮ್ಗೆ ಅರೌಂಡು 3500 ಫೀಟ್ ಹೈಟಲ್ಲಿದೆ, 3500 ಅಡಿ ಎತ್ತರದಲ್ಲಿರೋದು ಇದು. ಈ ಕೋಟೆನ ಯಾದವರು 9ರಿಂದ 14ನೇ ಶತಮಾನದಲ್ಲಿ ನಿರ್ಮಿಸಿದ್ರು ಅಂತ ಇತಿಹಾಸ ಇದೆ. ಸೊ ನೋಡ್ಬೋದು ಎಷ್ಟು ಡಿಫಿಕಲ್ಟ್ ಆಗಿದೆ ಅಂತೇಳ್ಬಿಟ್ಟು ಟ್ರೆಕ್ಕಿಂಗು. ಸ್ವಲ್ಪ ಕಷ್ಟ, ಸ್ವಲ್ಪ ಅಲ್ಲ ತುಂಬಾ ಕಷ್ಟ ಇದೆ ಗುರು ನೋಡಿ. ಬಟ್ ಬರೋಕ್ಕೂ ಮುಂಚೆ ಒಳ್ಳೆ ಶೂ ಹಾಕೊಂಡು ಬರಬೇಕು, ಸ್ಪೋರ್ಟ್ಸ್ ಶೂಸು. ಒಳ್ಳೆ ಸ್ಪೋರ್ಟ್ಸ್ ಶೂಸ್ ಹಾಕೊಂಬಂದರೆ ಯೂಸ್ಫುಲ್ಲು. ಈ ಕೋಟೆನ ಬಂದುಬಿಟ್ಟು ತ್ರಿಯಂಬಕೇಶ್ವರ ಪರ್ವತ ಶ್ರೇಣಿ. ಸೊ ಅಂದರೆ ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ತ್ರಿಯಂಬಕೇಶ್ವರ ಪರ್ವತ ಶ್ರೇಣಿ. ಸೊ ಆ ಪರ್ವತ ಶ್ರೇಣಿಯಲ್ಲಿ ಈ ಕೋಟೆ ಇರುತ್ತೆ. ಸೊ ಒಂದು 15-20 ಮಿನಿಟ್ಸ್ ಹತ್ಕೊಂಡ್ಬಂದರೆ ಸೊ ನಿಮ್ಗೆ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಸೊ ಆ್ಯಕ್ಚುಲಿ ನಾನು ಅಲ್ಲಿ ಕೆಳಗಡೆ ಹೇಳಿದೆ ಗೊತ್ತಾ ನಿಮಗೆ, ಒಬ್ಬರು ಕನ್ನಡದವರು, ಕನ್ನಡ ರಿಜಿಸ್ಟ್ರೇಷನ್ ಗಾಡಿ ಇದೆ ಕರ್ನಾಟಕದಂತ. ಸೊ ಅವ್ರು ಇಲ್ಲೇ ಇದ್ದಾರೆ. ಹಾಯ್, ನಮಸ್ತೆ. 1 ಸೆಕೆಂಡ್. ಸೊ ನಿಮ್ಮದು ಯಾವುದು ಸರ್ ಚಾನಲ್ ನೇಮ? ನಂದು ಮಾಹಿತಿ ಭಂಡಾರ್ ಅಂತೇಳಿ. ಮಾಹಿತಿ ಭಂಡಾರ್. ನಾನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡ್ತಿರ್ತೀನಿ. ಅದ್ರ ಜೊತೆಗೆ ಈ ತರ ಟ್ರಾವೆಲ್ ಬ್ಲಾಗ್ ಕೂಡ ಅದರಲ್ಲೇ ಶೇರ್ ಮಾಡ್ತಿರ್ತೀನಿ. ಮಾಹಿತಿ ಭಂಡಾರ್. ಸೊ ಮಾಹಿತಿ ಭಂಡಾರ್ ಅನ್ನೋದೊಂದು ನಾನು ಅದನ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಅದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ, ನಿಮಗೆ ಹೋಗ್ತಾ ಇನ್ನು ಬೆಟ್ಟದ ತುದಿ ಕರ್ಕೊಂಡು ಹೋಗ್ತೀನಿ. ಸೊ ಏನೇನಿದೆ ತೋರಿಸ್ತೀನಿ ನಿಮಗೂ ಕೂಡ. ಒಂದು ಸ್ವಲ್ಪ ದೂರ ಹತ್ಕೊಂಡ್ಬಂದೆ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಏನು ಸಖತ್ತಾಗಿದೆ ಅಂದರೆ, ಸೊ ನೋಡಿ ತೋರಿಸ್ತೀನಿ. ಅದೆಲ್ಲ ನೋಡ್ತಾ ಇದ್ರೆ ಈಜಿಪ್ಟಲ್ಲಿ ಮಮ್ಮಿ ಇರುತ್ತಲ್ಲ, ಸೊ ಆ ಶೇಫಲ್ಲಿದೆ. ಸಖತ್ತಾಗಿದೆ ಇವರು. ಇನ್ನು ಮೇಲೆ ಹತ್ತಬೇಕು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು 80 ಡಿಗ್ರಿಯಲ್ಲಿ ಟ್ರೆಕ್ ಮಾಡಬೇಕು ಅದನ್ನು. ಸೊ ಬೆಟ್ಟ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಇದು 80 ಡಿಗ್ರಿಯಲ್ಲಿ ನಾವು ಟ್ರೆಕ್ ಮಾಡಬೇಕು ಇದನ್ನು. ವಾಹ್, ಮಾನ್ಸೂನಲ್ಲಿ ಬಂದರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ಹುಷಾರಾಗಿ ಹತ್ತಬೇಕು ಮಾನ್ಸೂನಲ್ಲಿ. ಅದೆಲ್ಲ ನಿಮಗೆ ತ್ರಿಯಂಬಕೇಶ್ವರ ಪರ್ವತ ಶಿಖರ. ಸೊ ಅದರಲ್ಲಿ ಇರೋದಿದು. ಇಲ್ಲೆಲ್ಲ ನಮಗೆ ಬೇಕಾಗಿರೋ ಬ್ರೇಕ್ಫಾಸ್ಟ್ ಸಿಗೋಲ್ಲ. ಸೊ ನಾನು ಬ್ರೇಕ್ಫಾಸ್ಟ್ ನೋಡಿ ಯಾವ ಥರ ಇದೆ ಅಂತ. ಬ್ರೆಡ್ಡು, ಜಾಮು. ನೆನ್ನೆ ನೈಟಿಂದ ನಾನು ಇದರಲ್ಲೇ ಕಳೀತಾ ಇದ್ದೀನಿ. ಚೆನ್ನಾಗಿದೆ ಬ್ರೆಡ್ಡು ಜಾಮು. ಈ ಥರ ಹೊರಗಡೆ ಬಂದಾಗ ನಮ್ಗೆ ಅದೇ ಫುಡ್ ಬೇಕು ಅಂತ ನಾವು ಆಗಲ್ಲ. ನಮ್ಗೇನು ಸಿಗುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕಷ್ಟ. ಈ ಫೋರ್ಟ್ನ ಏನಕ್ಕೆ ನಿರ್ಮಿಸಿದ್ರು ಅಂತ ಹೇಳಿದ್ರೆ, ಸೊ ಗೋಂಡಾ ಘಾಟ್ ಅಂತ ಒಂದು ಘಾಟ್ ಇದೆ. ಸೊ ಆ ಘಾಟ್ನ ನಡುವೆ ವ್ಯಾಪಾರ ಮಾರ್ಗ ಇರುತ್ತೆ. ಆ ವ್ಯಾಪಾರ ಮಾರ್ಗನ ನಿಯಂತ್ರಣ ಮಾಡೋದಕ್ಕೆ ಅಂತೇಳ್ಬಿಟ್ಟು ಈ ಹರಿಹರ ಫೋರ್ಟ್ನ ಕಟ್ಟಿರ್ತಾರೆ. ನಾನೀಗಿದ್ದೀನಿ 80 ಡಿಗ್ರಿ ಟ್ರೆಕ್ಕಿಂಗಲ್ಲಿ. ಸೊ ಇಲ್ಲಿದೆ ನೋಡಿ ನಿಮಗೆ 80 ಡಿಗ್ರಿ ಟ್ರೆಕ್ಕಿಂಗ್ ಈ ಥರ ಇದೆ. 80 ಡಿಗ್ರಿಯಲ್ಲಿ ಇರುತ್ತೆ ಹಿಂಗೆ ಸ್ಲೋಪಾಗಿ. ಸೊ ಇವಾಗ ಹತ್ತಕ್ಕೆ ಹೋಗ್ತಾಯಿದ್ದೀನಿ ನಾನು. ಇನ್ನು ಹತ್ತುತ್ತಾ ಇದ್ದೀವಿ. ಸೊ ಇಲ್ಲಿಂದನೇ ವ್ಯೂ ಮಾತ್ರ ಮಸ್ತಾಗಿದೆ. ಸೊ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ವ್ಯೂ ಅಂತ. ವಾ, ಸಾಕಾಗಿದೆ ಗುರು. ಸೊ ನಾವು ಹತ್ಬೇಕಾಗಿರೋದು ಇನ್ನೂ ಇಷ್ಟಿದೆ. ಏನು ಅಷ್ಟು ನನಗೆ ಡಿಫಿಕಲ್ಟಿ ಅಂತ ಏನು ಅನಿಸಿಲ್ಲ. ಸೊ ಇದರಲ್ಲೆಲ್ಲ ಏನು ಕಿತ್ತಿರೋದ್ರಿಂದ ನೋಡಿ, ಸೊ ಇದೆಲ್ಲ ರಫ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಗ್ರಿಪ್ ಸಿಗುತ್ತೇನೋ ಹತ್ತೋದಕ್ಕೆ. ಸೊ ನನಗೆ ಇಲ್ಲಿ ತನಕ ಏನು ಅಷ್ಟು ಡಿಫಿಕಲ್ಟಿ ಅಂತ ಅನಿಸಿಲ್ಲ. ಯಾವುದೋ ಒಂದು ಮನೆ ಮೆಟ್ಲು ಹತ್ತುತ್ತಾ ಇದ್ದೀನಿ ಅನಿಸುತ್ತೆ. ಸೊ ಅದು ಸ್ವಲ್ಪ 80 ಡಿಗ್ರಿ ಆ್ಯಂಗಲಲ್ಲಿ ಇರುತ್ತೆ. ಸೊ 80 ಡಿಗ್ರಿ ಇದೆ
80 ಡಿಗ್ರಿಯಲ್ಲಿ ಇರೋದ್ರಿಂದ ಸ್ವಲ್ಪ ಸುಸ್ತಾಗೋ ಫೀಲ್ ಆಗುತ್ತೆ ಅಷ್ಟೇ. ಅದು ಬಿಟ್ಟು ನಿಮ್ಗೆ ಇಲ್ಲಿ ನೋಡಿ ಇಟ್ಕೊಳ್ಳೋದಕ್ಕೂ ಜಾಗ ಮಾಡಿದ್ದಾರೆ, ಇದೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಹಿಂಗೆ ಕೈ ಹಾಕಿ ಹಿಂಗೆ ಇಟ್ಕೊಬೋದು, ಇಟ್ಕೊಂಡು ಗ್ರಿಪ್ಗೆ ಹತ್ಬೋದು. ಸೊ ಹತ್ತೋದಕ್ಕಿಂತ ಇಳಿಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ವ್ಯೂ ಮಾತ್ರ ಮಸ್ತಾಗಿದೆ ಇಲ್ಲಿಂದ. ಈ ಫೋರ್ಟ್ನ ಬ್ರಿಟಿಷರು ವಶಪಡಿಸ್ಕೊಳ್ಳೋಕ್ಕಿಂತ ಮುಂಚೆ ತುಂಬ ಜನ ರಾಜರು ಈ ಕೋಟೆನ ವಶಪಡಿಸ್ಕೊಂಡಿದ್ದು, ಯುದ್ಧ ಮಾಡಿ ಕೋಟೆನ ವಶಪಡಿಸ್ಕೊಂಡು ಆಡಳಿತ ಮಾಡ್ತಾಯಿದ್ರು. ಇದರಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಕೂಡ ಈ ಕೋಟೆನ 1636ರಲ್ಲಿ ವಶಪಡಿಸ್ಕೊಂಡು ಆಡಳಿತ ಮಾಡಿರ್ತಾರೆ ಈ ಕೋಟೆನ. ನೋಡಿ ಗುರು, ಇಷ್ಟೊತ್ತು ನನಗೇನು ಅಷ್ಟು ಡಿಫಿಕಲ್ಟಿ ಅನಿಸ್ಲಿಲ್ಲ. ಸೊ ಇವಾಗಿದೆ ನೋಡಿ ಗುರು ಹತ್ತೋದು. ಸೊ ಇದನ್ನ ಹತ್ತಬೇಕು, ಜೊತೆಲೇ ಕೈಲಿ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡ್ಕೊಂಡು ಹತ್ತಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಸೊ ನಿಮಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಸಪೋರ್ಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹತ್ತೋದಕ್ಕೆ ಬೀಜ ಬಾಯಿಗೆ ಬರುತ್ತೆ ಗುರು. ಸೊ ಇಲ್ಲಿ ಒಂದು ಗುಂಡಿಗೆ ಇಟ್ಕೊಂಡು ಹತ್ತೋದಕ್ಕಾಗಲ್ಲ, ಯಾವ ಥರ ಇದೆ ನೋಡಿ ನೀವೇ. ಹತ್ತೋದಕ್ಕೆ ಡಬ್ಬಲ್ ಗುಂಡಿಗೆ ಬೇಕು, ಡಬ್ಬಲ್ ಗುಂಡಿಗೆ ಇರಲೇಬೇಕು. ಸೊ ಹತ್ತೋದಕ್ಕಿಂತ ಇಳಿಬೇಕಂದ್ರೆ ಇನ್ನೂ ಡಿಫಿಕಲ್ಟಿ. ಸೊ ಇಳಿಬೇಕಾದ್ರೂ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಈ ಥರ ಎಲ್ಲ ಹತ್ಕೊಂಡು ಬಂದಾದಮೇಲೆ ನಿಮಗೆ ಈ ಥರ ಒಂದು ದ್ವಾರ ಸಿಗುತ್ತೆ. ಆ ದ್ವಾರದೊಳಗಡೆ ಹೋಗ್ಬೇಕೀಗ. ಸೊ ಬನ್ನಿ ಹೋಗೋಣ. ಅವ